ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಅಜ್ಜಿ ಊರಿಗೆ ಹೋಗಿದ್ದ ಒಂದು ಸಣ್ಣ ವಿಡಿಯೋನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಇದು ತುಂಬಾ ಸ್ಪೆಷಲ್, ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಈ ಊರಿಗೆ ಹೋಗಿರುವಂಥ ಕಾರಣ ಏನಪ್ಪ ಅಂದರೆ, ಈ ಊರಲ್ಲಿ 25 ವರ್ಷಕ್ಕೊಂದು ಸರಿ ಬೀರಬ್ಬ ಅಂತ ಮಾಡ್ತಾರೆ. ಬಿಳಬ್ಬ ಅಂತನೋ ಬೀರಬ್ಬನ ಅಂತ ಕರೀತಾರೆ. ಸೊ 25 ವರ್ಷದಿಂದ ನಡೆದಿರುವಂಥದ್ದು. ಸೊ ಈಗ ಹಬ್ಬ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಈ ಊರಿಗೆ ಬಂದಿದ್ದೀವಿ. ನಾನು ಒಂದು ಹುಡುಗಿ ತೋರಿಸಿದ್ನಲ್ಲ, ಅವಳು ನನ್ನ ಕೊನೆ ತಂಗಿ. ಸೊ ಇವತ್ತು ಬೆಳಿಗ್ಗೆ ಅಂದರೆ ತಂಬಿಟಾರ್ತಿ, ಇವತ್ತೆಲ್ಲ ತಂಬಿಟಾರ್ತಿ ನಡೆಯುತ್ತೆ. ನಾಳೆ ಬೆಳಿಗ್ಗೆ ನಾನ್ ವೆಜ್ ಊಟ. ನಾನ್ ವೆಜ್ ನಮ್ಮ ಸೈಡು ಮಂಡ್ಯ ಸೈಡಲ್ಲೆಲ್ಲ ಆಲ್ಮೋಸ್ಟ್ ಗೌಡಸ್ ಎಲ್ಲ ಜಾಸ್ತಿ ಇರೋದ್ರಿಂದ ನಾನ್ ವೆಜ್ಜೇ ಜಾಸ್ತಿ ಮಾಡುವಂಥದ್ದು ಪ್ರತಿ ಶಕ್ತಿ ದೇವತೆ ಹಬ್ಬಗಳಲ್ಲೆಲ್ಲ. ಹಾಗಾಗಿ ಊರ ಹಬ್ಬ ಅಂದಮೇಲೆ ಅವ್ರ ಮನೆಗಳಲ್ಲಿ ಮರಿ ಕೂದು ನೆಂಟ್ರಿಗೆ ಹೇಳ್ಕೊಂಡು ಹಬ್ಬ ಮಾಡುವಂಥದ್ದು. ಈ 25 ವರ್ಷಕ್ಕೊಂದ್ಸರಿ ಹಬ್ಬ ನಡೆಯುವಂಥದ್ದು ಅಂದರೆ ಏನಪ್ಪ ಅಂದರೆ, ಊರವರೆಲ್ಲ ಮರಿ ಕೊಡ್ತಾರೆ ಹರಕೆ ಮಾಡ್ಕೊಂಡಿರೋರು. ಮತ್ತು ಊರಲ್ಲಿ ಕಲೆಕ್ಟ್ ಆಗಿರುತ್ತಲ್ಲ ದುಡ್ಡುಗಳು, ಆ ದುಡ್ಡಲ್ಲಿ ಮರಿನ ತರಿಸಿ ಇಡೀ ಊರಿಗೆ ಮತ್ತು ಸುತ್ತಮುತ್ತ ಹಳ್ಳಿಗಳಿಗೆ ಊಟ ಹಾಕುವಂತಹ ಒಂದು ಸಂಪ್ರದಾಯ. ಅಂದರೆ 25 ವರ್ಷಕ್ಕೊಂದ್ಸರಿ ನಡೆಯುವಂಥ ಹಬ್ಬ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹಿಂದಿನ ದಿನ ಏನಂದರೆ ತಂಬಿಟಾರ್ತಿ ಇರುತ್ತೆ ಮತ್ತು ಮೀಸಲು ನೀರು ತರುವಂಥದ್ದು ಅಂತ ಹೇಳಿ ನೀವಿಲ್ಲಿ ನೋಡ್ತಾ ಇರ್ಬೋದು. ಇದು ಎಷ್ಟು ದೊಡ್ಡ ಊರಂದರೆ, ಈ ಊರ ಹೆಸರು ಬಂದು ಮದ್ದೂರು ಪಕ್ಕ ತೈಲೂರು ಗ್ರಾಮ ಅಂತೇಳಿ. ಈ ತೈಲೂರಲ್ಲಿ ತುಂಬ ಫಿಲಿಮ್ ಶೂಟಿಂಗು, ಸೀರಿಯಲ್ ಶೂಟಿಂಗ್ ನಡೀತಾನೇ ಇರುತ್ತೆ. ಸೊ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಇದು ನಮ್ಮ ಅಜ್ಜಿ ಊರು. ನಾವು ತುಂಬ ಹಿಂದೆ ಅಂದರೆ ನನ್ನ ಮದುವೆಗಿಂತ ಮುಂಚಿತವಾಗಿ ಯಾವಾಗಲೂ ನಮ್ಮ ಅಜ್ಜಿ ಊರಿಗೆ ತಿಂಗಳಿಗೊಂದ್ಸರಿ ವಾರಕ್ಕೊಂದ್ಸರಿ ಹೋಗ್ತಾನೇ ಇದ್ವಿ. ಆದರೆ ಅಜ್ಜಿ ತಾತ ಈ ಭೂಮಿ ಬಿಟ್ಟು ಹೋದ್ಮೇಲೆ ನಮಗೆ ಆ ಊರು ಮರ್ತೇ ಹೋಗಿದ್ದೀವಿ. ಅದೇ ಊರಲ್ಲಿ ನಮ್ಮ ಅಜ್ಜಿ ತಂಗಿನೂ ಕೂಡ ಮದುವೆ ಆಗಿದ್ದಾರೆ. ಸೊ ಅವರು ನಮ್ಮನ್ನು ಮೊಮ್ಮಕ್ಕಳು ಥರ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರು ನಮ್ಮನ್ನು ಬರೇಳಿದ್ರು, ಅಂದರೆ ನಮ್ಮ ಸೋದ್ರ ಮಾವನೂ ಕೂಡ ಬರೇಳಿದ್ರು ಊರಿಗೆ ಹಬ್ಬಕ್ಕೆ ಅಂತೇಳಿ. ಅಜ್ಜಿ ಊರಿಗೆ ನಾವು ಹಿಂದಿನ ದಿನವೇ ಬನ್ನಿ ಅಂತ ನಮ್ಮ ಅಜ್ಜಿ ಹೇಳಿದರು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಹಬ್ಬಕ್ಕೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಹೋಗ್ತಾ ಇದ್ದಾರೆ ನೋಡಿ, ತಂಬಿಟಾರ್ತಿ ಹೊತ್ಕೊಂಡು ನೆಕ್ಸ್ಟು ಮೀಸಲು ನೀರು ತಗೊಂಡೆಲ್ಲ ಹೋಗ್ತಾ ಇದ್ದಾರೆ. ಎಷ್ಟು ದೊಡ್ಡ ಊರು ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ. ಈಗ ಒಂದು ಊರು ಅಂದಮೇಲೆ ಒಂದಷ್ಟು ಜನ ಕಾಣಿಸ್ತಾರೆ ತಂಬಿಟಾರ್ತಿ. ಆದರೆ ಈ ಥರ ಸಾಲಾಗಿ ನೋಡ್ತಾ ಇದ್ರೆ 1,000 ಜನ ಇದ್ದಾರೇನೋ, ಅಷ್ಟು ಜನ ಕಾಣಿಸ್ತಾರೆ ನೋಡಿ. ಎಷ್ಟು ಜನ ಇದ್ದಾರೆ. ಈ ಊರಲ್ಲಿ ಮಾತ್ರ ಇಷ್ಟು ಜನ ನೋಡೋಕ್ಕೆ ಸಾಧ್ಯ, ಯಾಕಂದರೆ ತುಂಬ ದೊಡ್ಡೂರು ಮತ್ತು ದೇವ್ರಿಗೂ ಕೂಡ ತುಂಬ ಗೌರವವನ್ನು ಕೊಡ್ತಾರೆ. ದೇವರು ಅಂದರೆ ಅಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಇಷ್ಟು ಊರುಗಳಲ್ಲಿ ಈ ಹಬ್ಬ ಮಾಡಬೇಕಾದ್ರೆ ಯಾವುದೇ ಒಂದು ಊರಲ್ಲಿ ಏನಾದರೂ ಒಂದು ವಿಷಯಕ್ಕೆ ಜಗಳ ಮಾಡ್ಕೊಳ್ಳೋದನ್ನ ನೋಡಿದ್ದೀವಿ. ಆದರೆ ಈ ಊರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮೂರಲ್ಲಿ ಯಾವುದೇ ರೀತಿ ಜಗಳ ಮಾಡಲ್ಲ ದೇವ್ರ ವಿಷಯದಲ್ಲಿ. ಎಲ್ಲರೂ ಕೂಡ ಯಾವುದೇ ಪೈಪೋಟಿ ಇದ್ದರೂ ಕೂಡ ಎಲ್ಲರೂ ಒಂದಾಗಿ ಹಬ್ಬ ಮಾಡ್ತಾರೆ. ಹಾಗಾಗಿ ನಮ್ಮ ತವ್ರ ಮನೆ ಅಂದರೆ ನನಗೆ ತುಂಬ ಇಷ್ಟ, ತವರೂರು ಅಂದರೆ ನನಗೆ ತುಂಬ ಇಷ್ಟ ಅಂತ ಅಮ್ಮ ಹೇಳ್ತಾರೆ ಇರ್ತಾರೆ. ಸೊ ಹಿಂದಿನ ದಿನವೇ ಅಮ್ಮನೂ ಕೂಡ ಬಂದಿದ್ದರು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿನ ದೇವರು ಅಷ್ಟೇ ತುಂಬ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ನಾನು ಅಜ್ಜಿ ತಾತ ತೀರೋದ್ಮೇಲೆ ಈ ದೇವಸ್ಥಾನಕ್ಕೆ ನಾನು ಬರೋದೇ ಬಿಟ್ಬಿಟ್ಟಿದ್ದೆ. ಏನೋ ಒಂಥರ ಬೇಜಾರಾಗ್ತಿತ್ತು. ನಮ್ಮ ಅಜ್ಜಿ ತಾತ ಹೋಗಿದ್ದೆ ಒಂಥರ ಪವಾಡ. ಅವರಷ್ಟು ಚೆನ್ನಾಗಿ ಪೂಜಿಸ್ತಿದ್ರು, ಆದರೂ ಕೂಡ ಅವರು ಈ ಭೂಮಿ ಬಿಟ್ಟು ಹೋದ್ರಲ್ಲ ಅನ್ಯಾಯವಾಗಿ ಅನ್ನೋದೊಂದು ತುಂಬ ಬೇಜಾರಾಗ್ತಿತ್ತು. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ನನಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಹಾಗಾಗಿ ನಮ್ಮ ಚಿಕ್ಕಜ್ಜಿ ಕರೆದಿದ ತಕ್ಷಣವೇ ಈ ಊರಿಗೆ ನಾವು ಬಂದಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ತಂಬಿಟಾರ್ತಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಈ ದೇವಸ್ಥಾನ ಊರೊಳಗಡೆ ಒಂದು ದೇವಸ್ಥಾನ ಇದೆ, ಮತ್ತು ಕಾಡೊಳಗಡೆ ಅಂದರೆ ಊರು ಬಿಟ್ಟು ಹೊರ್ಗಡೆ ಒಂದು ದೇವಸ್ಥಾನ, ಅಂದರೆ ಅದು ಮೂಲ ದೇವರು, ಅಲ್ಲಿ ಇರುವಂಥದ್ದು ಮೂಲ ದೇವರು. ಅಲ್ಲಿಗೆ ತಂಬಿಟಾರ್ತಿ ಎಲ್ಲ ತಗೊಂಡು ಬರೋದು. ನಾಳೆ ಊಟದ ವ್ಯವಸ್ಥೆನೂ ಕೂಡ ಇಲ್ಲೇ ಅರೇಂಜ್ ಆಗಿರುವಂಥದ್ದು. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಲ್ಲರೂ ಕೂಡ ಊರಿಂದ ಕಾಡೊಳಗಡೆ ಮೀಸಲು ನೀರು ಮತ್ತು ತಂಬಿಟಾರ್ತಿನ ತಗೊಂಡು ಬಂದಿದ್ದಾರೆ. ಇಲ್ಲಿ ಇರುವಂಥದ್ದು ಮೂಲ ದೇವರು, ಮೂಲ ಸ್ಥಾನನೇ ತೈಲೂರಮ್ಮನ ಮೂಲ ಸ್ಥಾನ ಇಲ್ಲಿರುವಂಥದ್ದು. ಇಲ್ಲಿ 5 ಕಡೆ ಊಟದ ವ್ಯವಸ್ಥೆಯನ್ನು ಮಾಡಿದರು. ಅಂದರೆ ತುಂಬ ರಶ್ ಆಗ್ತಾರೆ ಜನ, ಹಾಗಾಗಿ 5 ಕಡೆ ಊಟದ ವ್ಯವಸ್ಥೆಯನ್ನು ಮಾಡಿದರು. ಬರೋಬ್ಬರಿ 8
800 ಮರಿಯನ್ನು ಕಟ್ ಮಾಡಿರುವಂಥ ಹಬ್ಬ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಒಂದು 50-100 ಮರಿ ಅಂದರೆ 50-100 ಮರಿಗೇ ಇಮ್ಯಾಜಿನ್ ಮಾಡ್ಕೋತೀವಿ ಎಷ್ಟಾಗಿರ್ಬೋದು, ಎಷ್ಟು ಜನ ತಿನ್ಬೋದು ಊಟನ ಅಂತೇಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಜ್ಜಿ ಊರಿನ ಶಕ್ತಿ ದೇವತೆ ತೈಲೂರಮ್ಮ. ಸೊ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ದೇವ್ರನ್ನ ತೋರಿಸ್ತಾ ಇರುವಂಥದ್ದು. ಈ ದೇವರಂದರೆ ಪ್ರತಿಯೊಬ್ಬರಿಗೂ ಆ ಊರಲ್ಲಿ ಮನೆ ದೇವ್ರ ಥರನೇ ಪೂಜಿಸ್ತಾರೆ. ಆ ಊರಿನ ಗ್ರಾಮ ದೇವತೆ ಇದು. ಎಲ್ಲರೂ ಕೂಡ ಮನೆ ದೇವರಿಗಿಂತ ಹೆಚ್ಚಾಗಿ ದೇವ್ರನ್ನ ಪೂಜಿಸ್ತಾರೆ. ಸೊ ನಾವು ತಂಬಿಟಾರ್ತಿ ಎಲ್ಲ ಮುಗಿದ ಮೇಲೆ ಇನ್ನೂ ಕತ್ಲೆ ಆಗಿರಲಿಲ್ಲ, ನಮ್ಮಮ್ಮ ಬರ್ತಾಯಿದ್ರು. ಸೊ ಹಾಗಾಗಿ ಇಲ್ಲಿ ಸಂಜೆ ತಂಬಿಟಾರ್ತಿ ತೊಗೊಂಡು ಬರ್ತಾರಲ್ಲ ಅವ್ರಿಗೂ ಕೂಡ ಸ್ವೀಟ್ ಊಟದ ವ್ಯವಸ್ಥೆ ಮಾಡಿದರು. ಸೊ ಅಮ್ಮ ಬಂದಮೇಲೆ ಎಲ್ಲರ ಜೊತೆಲಿ ಊಟ ಮಾಡೋಣ ಅಂತೇಳಿ ಆಂಟಿಂದಿರೋ ಅಂದರೆ ನಮ್ಮ ಸೌಮ್ಯಕ, ರಮ್ಯಾ, ನಮ್ಮ ಆಂಟಿ ಎಲ್ಲರೂ ಕೂಡ, ನನ್ನ ತಂಗಿ ಎಲ್ಲರೂ ಕೂಡ ಕುತ್ಕೊಂಡು ಹರಟೆ ಮಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನಮ್ಮಮ್ಮ ಬಂದರು ಅಷ್ಟೊತ್ತಿಗೆ ಊಟ ಖಾಲಿಯಾಗ್ಬಿಟ್ಟಿತ್ತು. ಏನೋ ಮಾಡೋದಕ್ಕಾಗಲ್ಲ, ಸುತ್ತ ಹಳ್ಳಿಯವರೆಲ್ಲ ಬಂದಿದ್ರಲ್ವ, ಊಟ ಖಾಲಿಯಾಗಿತ್ತು. ಹಾಗಾಗಿ ಮನೆಗೆ ಹೋದ್ವಿ, ಅಜ್ಜಿ ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಚಿಕ್ಕಪ್ಪ, ನನ್ನ ತಮ್ಮ ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಈ ಕಡೆ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ತುಂಬ ದಿನಗಳಾದಮೇಲೆ ಎಲ್ಲರೂ ಕೂಡ ಒಂದು ಕಡೆ ಸೇರಿದ್ದೀವಿ. ಅದೇ ಒಂಥರ ಖುಷಿಯಾಗುತ್ತೆ. ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಬೇಕಾದ್ರೆ ನಂಗೆ ಮಧ್ಯದಲ್ಲಿ ನನಗೆ ನನ್ನ ಅಜ್ಜಿನೇ ತುಂಬ ನೆನಪಾದ್ರು. ನಂಗೆ ಅಳು ಬಂದ್ರೂ ಕೂಡ ಹೊರಗಡೆ ಆಗಕ್ಕಾಗಲ್ಲ. ಅದನ್ನು ಯಾವಾಗಲೂ ಅಷ್ಟೇ, ಅಜ್ಜಿ ಮನೆ ಅಂದರೆ ಅಷ್ಟೇ ಪ್ರೀತಿ ಅಲ್ವಾ. ಆ ಅಜ್ಜಿ ಅಷ್ಟೇ ಈ ಅಜ್ಜಿನೂ ಕೂಡ ನಮ್ಮನ್ನು ಪ್ರೀತಿಸ್ತಾರೆ. ಆದರೆ ನನಗೆ ತುಂಬ ನೆನಪಾಗ್ಬಿಟ್ರು ನಮ್ಮ ಅಜ್ಜಿ ತಾತ ಇಬ್ಬರೂ ಕೂಡ. ಇವತ್ತು ಅವರಿಬ್ಬರು ಇದ್ದಿದ್ರೆ ಹೆಂಗಿರ್ತಿತ್ತು. ನಮ್ಮ ಮಕ್ಕಳನ್ನೆಲ್ಲ ಅವ್ರು ನೋಡಿಲ್ಲ, ನಮ್ಮ ಅಜ್ಜಿ ಮಾತ್ರ ನೋಡಿರೋದು, ತಾತ ನೋಡಿಲ್ಲ. ಇದ್ದಿದ್ರೆ ಯಾವ ರೀತಿ ಇರ್ತಿತ್ತು ಇಮ್ಯಾಜಿನ್ ಮಾಡಿಕೊಂಡೆ ನಾನು ಊಟ ಮಾಡ್ತಾಯಿದ್ದೆ. ಒಂಥರ ಅಳು ಬಂದರೂ ಕೂಡ ನಮ್ಮಮ್ಮ, ನಮ್ಮ ಆಂಟಿ ಎಲ್ಲ ನಾನೇನಾದ್ರು ಹತ್ತಿರ ಅವರು ಅಳ್ತಾರೆ, ನಾವು ಅಪ್ಪ ಅವ್ವ ಅಂತ ಕರಿತಿದ್ವಿ, ಅವರು ಅಳ್ತಾರೆ ಅಂತೇಳಿ ನಾವು ಅಳಕ್ಕೆ ಹೋಗಲಿಲ್ಲ. ಸೊ ಅಲ್ಲೇ ಮರ್ತ್ಕೊಂಡು ನಮ್ಮ ಅಜ್ಜಿ ನಮ್ಮನ್ನು ನೆನೆಸ್ಕೊಳ್ಳೋಕ್ಕೂ ಬಿಡಲ್ಲ. ನಮ್ಮ ಸುಶೀಲವ್ವ ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಯದುವೀರ ಎಷ್ಟು ಚೆನ್ನಾಗಿ ಮಿಮಿಕ್ರಿ ಮಾಡ್ತಾನೆ, ನೀವೇ ನೋಡಿ. ಇವತ್ತಿನ ಬೆಳಗ್ಗೆ ನೇರ ಪ್ರಚಾರ ಬಂದು ಶ್ರೀ ರಾಧಾಕೃಷ್ಣ ಸೀರೆಯನ್ನು ಒಯ್ದಿರೋದು ಗದಗಕ್ಕೆ. ನೀವೇ ಹೇಳ್ಬೇಕು. ಚೈತನ್ಯ ಹೋಗಿದ್ದಾರೆ. ಅವರ ತಾಯಿ ಸೌಮ್ಯ ಅವರು ಅಳುತ್ತಾ ಇದ್ದಾರೆ. ಇವತ್ತು ಇವತ್ತಿನ ಬೆಳಗ್ಗೆ ವಾರ್ತೆ ಬಂದು ತೈಲೂರಮ್ಮ ಹಬ್ಬ ವೀರ ಇವತ್ತಿ ತೈಲೂರ ಜನರನ್ನು ವಿಚಾರಿಸೋಣ. ತೈಲೂರಮ್ಮನ ಭಕ್ತಿಯನ್ನು ಹೇಗೆ ಕೇಳೋಣ. ಇವ್ರಿಗೆ ಎಷ್ಟು ಭಕ್ತಿ ತೈಲೂರ ಆ ದೇವರ ಮೇಲೆ. ಈಗ ಸಿದ್ದಪ್ಪನವರ ಹೋಗೋಣ. ತಂದೆ ಇವರು ಪಾಪ ಸರ್ ಪ್ಲೀಸ್ ಹೇಳಿ ಸರ್ ಪ್ಲೀಸ್. ಇವತ್ತಿನ ನೇರ ಪ್ರಚಾರ ಮ್ಯಾಮ್ಗೆ ಹುಷಾರಿಲ್ಲ. ಕಪ್ ನಮ್ದೆ, ಅದೊಂದೇ ಮತ್ತೆ ನಾನು ಹೇಳುದು. ಕಪ್ ನಮ್ದೆ. ಸೊ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ಯದುವೀರ್ ಯಾವ ರೀತಿ ಮಿಮಿಕ್ರಿ ಮಾಡ್ತಾ ಇದ್ದ ಅಂತ. ತುಂಬ ದಿನ ಆದಮೇಲೆ ನಮ್ಮ ಆಂಟಿ, ನಮ್ಮಮ್ಮ ಎಲ್ಲರೂ ಕೂಡ ಒಂದು ಕಡೆ ಸೇರ್ಕೊಂಡಿದ್ದಾರೆ. ಅವರಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಇವ್ನು ಮಾತಾಡ್ತಾ ಇರೋದಕ್ಕೆಲ್ಲ. ನಾವು ಕೂಡ ಒಂದು ಸ್ವಲ್ಪ ಹೊತ್ತು ತುಂಬಾ ನಗುದ್ವಿ. ಅಜ್ಜಿ ಎಲ್ಲ ಅಂತಿದ್ರು ತುಂಬ ದಿನ ಆದಮೇಲೆ ಎಲ್ಲ ಒಂದು ಕಡೆ ಸೇರಿದ್ದೀವಲ್ವ ಅಂತ ಥರ ಖುಷಿ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೇಳಿದೆ ಅಲ್ವಾ 800 ಮರಿನ ಹೊಡೆದು ಇಲ್ಲಿ ಹಬ್ಬಕ್ಕೆ ಊಟ ಹಾಕಿರುವಂಥದ್ದು ಅಂತ. ಇಲ್ಲಿ ಅಜ್ಜಿ ಮನೆ ಮುಂದೆಗಡೆ ಒಂದು ಗ್ರೌಂಡ್ ಇದೆ. ಸೊ ಅಲ್ಲಿ ಮರಿಗಳೆಲ್ಲ ಒಂದು ಕಡೆ ಕೂಡಿಟ್ಟಿರುವಂಥದ್ದು, ಅಂದರೆ
ಹರಕೆ ಮಾಡ್ಕೊಂಡಿರ್ತಾರಲ್ಲ ನೋಡಿ ಆ ಮರಿ, ಮತ್ತು ದೇವರಿಗೆ ಸೇವೆ ಮಾಡಬೇಕು ಅನ್ನೋರು ತಗೊಟ್ಟಿರುವಂಥದ್ದು ಮರಿಗಳನ್ನ ಎಲ್ಲ ಕೂಡ 1,000ದಷ್ಟು ಮರಿ ಸೇರಿತ್ತು ಅಂತ ಹೇಳ್ತಿದ್ರು. ಅಷ್ಟು ಮರಿನ ಹೊಡೆದು ಉಳಿದಿರೋದನ್ನ ಏನಂದರೆ ಅದನ್ನು ಮಾರಾಟ ಮಾಡಿ ದೇವರಿಗೇ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಿದ್ರು ಅಂತ ನಮ್ಮ ತಾತ ಎಲ್ಲ ಹೇಳ್ತಿದ್ರು. ಸೊ ತುಂಬಾ ಮರಿ ಸೇರಿದ್ದಾವೆ. ಮತ್ತು ಮರಿಗಳಷ್ಟೇ ಅಲ್ಲ, ಅಕ್ಕಿ ಮತ್ತು ರಾಗಿ, ತರಕಾರಿಗಳು, ಪ್ರತಿಯೊಂದು ದಿನಸಿ ಸಾಮಾನು ಕೂಡ ತಗೊಟ್ಟಿದ್ದಾರೆ. ಜನಗಳಿಗೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಅಂದರೆ, ಸೊ ಈಗಲೂ ಕೂಡ ದೇವ್ರ ಮೇಲೆ ನಂಬಿಕೆ ಇಟ್ಟಿರೋದೇ ಒಂದು ಪವಾಡ ಅಂತಲೇ ಹೇಳ್ಬೋದು. ತುಂಬ ಹಿಂದೆ ದೇವ್ರ ಮೇಲೆ ಭಯ ಭಕ್ತಿ ಇತ್ತು, ಈಗಿನವ್ರಿಗೆ ಭಯ ಭಕ್ತಿನೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ನಿಜನೂ ಕೂಡ ಹೌದು. ಈಗಿನವರು ಭಯ ಭಕ್ತಿ ಎಲ್ಲ ಇಟ್ಕೊಂಡಿಲ್ಲ, ಬೂಟಾಟಿಕೆಗೂ ಕೂಡ ದೇವ್ರು ಮಾಡ್ತಾರೆ. ಆದರೆ ಈ ಊರಲ್ಲಿ ಬೂಟಾಟಿಕೆಗೋಸ್ಕರ ದೇವ್ರು ಮಾಡಲ್ಲ, ಯಾಕಂದರೆ ಆ ದೇವರು ಶಕ್ತಿ ದೇವತೆ. ಅವರು ಬೂಟಾಟಿಕೆಗೋಸ್ಕರ ದೇವ್ರು ಮಾಡಿದ್ರೆ ದೇವ್ರು ಅಲ್ಲೇ ತೋರಿಸ್ಬಿಡುತ್ತೆ. ಹಾಗಾಗಿ ಅವರು ತುಂಬ ಭಕ್ತಿಯಿಂದ ಏನೇ ನಿಷ್ಠೆಯಿಂದ ಮಾಡಬೇಕು ದೇವ್ರ ಸೇವೆನ ಅಷ್ಟೇ ನಿಷ್ಠೆಯಿಂದನೇ ಸಹ ಇಲ್ಲಿ ದೇವ್ರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಬೆಳಿಗ್ಗೆ ಅಂದರೆ ಮಾರನೇ ದಿನ ಇಲ್ಲಿನ ಊಟದ ವ್ಯವಸ್ಥೆ ಹೇಗಾಗಿದೆ ನೋಡಿ. ಈ ಊರಲ್ಲಿ ಸಾರಿದ್ರಂತೆ ಪ್ರತಿ ಮನೆಗೂ ಒಬ್ಬೊಬ್ಬರು ಬಂದು ಇಲ್ಲಿನ ವ್ಯವಸ್ಥೆ ಬಗ್ಗೆ ನೋಡ್ಕೋಬೇಕು, ಕೆಲಸ ಮಾಡಬೇಕು, ಹಬ್ಬದಲ್ಲಿ ನೀವು ಪಾಲ್ಗೊಳ್ಬೇಕು ಕೆಲಸ ಮಾಡಬೇಕಾದ್ರೆ ಅಂತ ಸಾರಿದ್ರಂತೆ. ಸೊ ಹಾಗಾಗಿ ಮನೆಯಿಂದ ನಮ್ಮ ಚಿಕ್ಕಪ್ಪನ ಮಗ ಎಲ್ಲರೂ ಕೂಡ ಬಂದಿದ್ದರು. ಅವರು ವಿಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ ನೋಡಿ. 5 ಕಡೆ ಈ ರೀತಿ ಅರೇಂಜ್ ಆಗಿರೋವಂಥದ್ದು. ಇಷ್ಟೇ ಪಾತ್ರೆ ಎಲ್ಲ 800 ಮರಿ ಹೊಡೆದಿದ್ದಾರೆ ಅಂದರೆ ಒಂದು ಕಡೆ ಮಾತ್ರ ಇವರು ವಿಡಿಯೋ ಮಾಡಿರುವಂಥದ್ದು. ಸೊ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ರಾತ್ರಿ 10 ಗಂಟೆಲಿ ಮರಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ಅಡುಗೆ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನ ಸೇರಿಕೊಂಡು ಅಡುಗೆ ಪ್ರಿಪೇರ್ ಮಾಡಿರ್ಬೋದು ಅಂತ ಹೇಳಿ. ಸೊ ಈ ಬೆಳಿಗ್ಗೆ ಅಡುಗೆ ಪ್ರಿಪೇರ್ ಆಗಿದೆ. ಎಲ್ಲರೂ ಕೂಡ 10 ಗಂಟೆಗೇ ಸಾರ್ತಾಯಿದ್ರು, ಬಂದು ಊಟ ಮಾಡಿ ದೇವ್ರ ಪ್ರಸಾದ ಸ್ವೀಕರಿಸಿ ಅಂತೇಳಿ. ಅಷ್ಟರಲ್ಲಿ ನಾವು ಅಜ್ಜಿ ಮನೆಗೆ ಹೋಗಿ ತುಂಬ ದಿನ ಆಗಿತ್ತಲ್ವ, ತುಂಬ ದಿನ ಆದಮೇಲೆ ನಮ್ಮ ಮೊಮ್ಮಕ್ಕಳು ಮನೆಗೆ ಬಂದಿದ್ದಾರೆ ಅಂತೇಳಿ ನಮ್ಮ ಅಜ್ಜಿ ನನಗೆ ಮತ್ತು ನನ್ನ ತಂಗಿಗೆ ಇಬ್ರಿಗೂ ಕೂಡ ಸೀರೆ ಗಿಫ್ಟ್ ಕೊಡಿಸಿದ್ರು. ಸೊ ತುಂಬಾ ಖುಷಿ ಆಯಿತು. ನಾವು ಬೇಡವಾಗಿತ್ತು ಅಂತ ಹೇಳಿದ್ರು ಕೂಡ ನನ್ನ ಪ್ರೀತಿ ಕಣವ ತುಂಬ ದಿನ ಆದಮೇಲೆ ಬಂದಿದ್ದೀರಿ ಅಂತ ಹೇಳಿ ಸುಶೀಲವ ನನಗೆ ಮತ್ತು ತಂಗಿಗೆ ಇಬ್ರಿಗೂ ಕೂಡ ಸೀರೆ ಕೊಟ್ಟರು. ಸ್ವಲ್ಪ ಹೊತ್ತು ಕೂತಿದ್ದೀಗ ಎಲ್ಲರೂ ಕೂಡ ದೇವಸ್ಥಾನ ಅಂದರೆ ಊರಿಂದ ಹೊರಗಡೆ ಕಾಡಲ್ಲಿ ಅಡುಗೆ ಮಾಡ್ತಾ ಇರುವಂಥದ್ದು. ಸೊ ಎಲ್ಲರಿಗೂ ಕುಂಕುಮ ಕೊಟ್ಟರು, ಎಲ್ಲ ತಗೋತಾ ಇದ್ದಾರೆ. ಎಲ್ಲರೂ ಕೂಡ ಅಜ್ಜಿ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಅಮ್ಮ, ಆಂಟಿ, ನಾನು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಈಗ. ಇದು ನಮ್ಮ ಅಜ್ಜಿ ತಂಗಿ ಮನೆ. ಸೊ ಈಗ ಸದ್ಯಕ್ಕಂತೂ ನಮ್ಮ ಅಜ್ಜಿ ತೀರೋದ್ಮೇಲೆ ಅಜ್ಜಿ ಪ್ರೀತಿ ಕೊಡ್ತಾ ಇರುವಂಥವ್ರೆ ಇವರು. ಮತ್ತು ಇನ್ನೊಬ್ಬರು ಶಿವಮೊಗ್ಗದಲ್ಲಿದ್ದಾರೆ ಅಜ್ಜಿ. ಇಬ್ಬರು ಮನೆಗೂ ಕೂಡ ಅವರು ನಮ್ಮ ಅಜ್ಜಿ ತೀರೋದ್ಮೇಲೆ ಅವರು ಈ ನಮ್ಮನ್ನೇ ಸ್ವಂತ ಮೊಮ್ಮಕ್ಕಳು ಅಂತ ಅಂದ್ಕೊಂಡಿದ್ದಾರೆ. ಆ ಪ್ರೀತಿಗೆ ನಾವು ಯಾವತ್ತೂ ಅಷ್ಟೇ ಋಣಿಯಾಗಿರ್ತೀವಿ. ಒಂದೊಂದು ಸರಿ ನಮ್ಮ ಅಜ್ಜಿ ನೆನೆಸ್ಕೊಂಡಾಗ, ನಮ್ಮ ಅಜ್ಜಿ ಫೋನಲ್ಲಿ ಮಾತಾಡಬೇಕಾದ್ರೆ ಏನು ಮಾಡ್ತಾಯಿದ್ದೀಯ ಮೊಮ್ಮಗಳೇ ಅಂದಾಗ ಒಂಥರ ಖುಷಿಯಾಗುತ್ತೆ. ಎಲ್ಲ ಮೊಮ್ಮಕ್ಳಿಗೂ ಅಷ್ಟೇ ಅಲ್ವಾ, ಅಜ್ಜಿ ಅಂದರು ಮಾತಾಡಿಸಿದಾಗ ಎಲ್ಲ ನೋವುಗಳನ್ನ ನಾವು ಮರಿತೀವಿ. ಯಾರಾದರೂ ಹೇಳ್ಕೊಬೇಕಾದ್ರೆ ನಮ್ಮ ಅಜ್ಜಿ ಅಂತ ನಮಗೂ ಇದ್ದಾರೆ ಅಂತ ಅನಿಸುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು 5 ಕಡೆ ಈ ರೀತಿ ಫೆಂಡಲ್ನ ಹಾಕಿ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ. ಊರವರೆಲ್ಲ ಮನೆಗೊಬ್ಬೊಬ್ಬರು ಬಂದು ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ನಾವು 12 ಗಂಟೆ ಅಷ್ಟರಲ್ಲಿ ಎಲ್ಲರೂ ಕೂಡ ಊಟ ಮಾಡೋಕ್ಕೆ ಅಂದ್ಕೊಂಡು ಬಂದ್ವಿ. 9 ಗಂಟೆಯಿಂದನೇ ಇಲ್ಲಿ ತುಂಬ ರಶ್ ಅಂತ 5 ಕಡೆ ವ್ಯವಸ್ಥೆ ಮಾಡಿದರೂ ಕೂಡ ಇಲ್ಲಿ ತುಂಬಾ ರಶ್ ಇತ್ತು. ಸೊ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದರು. ಮತ್ತು ಊರಬ್ಬ ವರ್ಷಕ್ಕೊಂದ್ಸರಿ ಆದಾಗ ಜಾತ್ರೆನ ಹೇಗಿಟ್ಟಿರ್ತಾರೋ ಈ ಸಾರಿನೂ ಕೂಡ ಜಾತ್ರೆ ಎಲ್ಲ ಕಟ್ಟಿದ್ರು. ಸೊ ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಕ್ಚುಲಿ ಹಬ್ಬ ನಡೆದು ಇನ್ನೇನು ಒಂದು 20 ದಿನ ಆಗಿರ್ಬೋದು. ಬಟ್ ನಾನು ಸುಮಾರು ಕಾರಣಗಳಿಂದ ನಾನು ಈ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಈಗ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ವಿಷಯ ತಿಳ್ಕದೇ ಇರೋರಿಗೆ ಈ ರೀತಿ ಹಬ್ಬ ನಡೆಯುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರುವಂಥದ್ದು. ನಮ್ಮ ಫ್ಯಾಮಿಲಿಯವರೆಲ್ಲ ಒಂದೇ ಲೈನಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾನು ಈಗ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೋಲಾರ ಸೈಡ್ ಒನ್ ಡೇ ಟ್ರಿಪ್ಗೆ ಹೋಗಿದ್ವಿ ನಮ್ಮ ಬಿಲ್ಡಿಂಗ್ ಅವರೆಲ್ಲರೂ ಕೂಡ. ಸೊ ಆ ವಿಡಿಯೋವನ್ನು ಹಾಕ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.